ಕೂಡ ಎಲ್ರಿಗೂ ಬೆಳಗಿನ ಶುಭೋದಯ. ಎಕ್ಸೈಟಾಗಿ ಇವಾಗ ನಾವು ಚಿಂತಾಮಣಿ ಏನೋ ಒಂದು ಪ್ಲೇಸಲ್ಲಿದ್ದೀವಿ. ಐಬಿ ನೋಡಿ, ಯಾವುದೋ ಪ್ರೋಗ್ರಾಮ್ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಜನ ಕೂಡ ಅವರ ಇಲ್ಲಿ ಯಾವುದೋ ವ್ಯವಸಾಯ ರಿಲೇಟೆಡು ಪ್ರೋಗ್ರಾಮ್ ಇರಬೇಕು. ಬೆಳಿಗ್ಗೆನೇ ಬಂದು ನಾನು ಎಬ್ಬಿಸ್ತಿರು, ಬಟ್ ನಾವೇನು ಭಾಗಿಯಾಗಕ್ಕಾಗಲ್ಲಪ್ಪ. ಸೊ ಎನಿವೇಸ್ ಕೊಡಿ, ಇವರು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಾವು ಇಲ್ಲಿಂದ ಹೊರಡ್ಬಿಡೋಣ. ಕೂಡ ಐಬಿಯಿಂದ ಹೊರಟಿದ್ದೀನಿ. ಆ್ಯಕ್ಚುಲಿ ವರ್ಷಕ್ಕೆ ಒಂದು 10ರಿಂದ 20 ಪ್ರೊಟೆಸ್ಟ್ ಅನ್ನೋದು ನಡೀತಾನೆ ಇರುತ್ತೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ. ಬಟ್ ಪ್ರತಿಭಟನೆಗೆ ತಕ್ಕಂಥ ಫಲ ಸಿಗುತ್ತೋ ಇಲ್ವೋ ಅದಂತೂ ಇನ್ನೂ ಸ್ಪಷ್ಟತೆಯಾಗಿ ಗೊತ್ತೇ ಆಗ್ತಿಲ್ಲ. ಸೇಮ್ ಒಂದೇ ರೋಡು ಇವಾಗ ಹೊಸಕೋಟೆ ಹೋಗ್ಬೇಕಾದ್ರೆ ಇಲ್ಲಿಂದ 45-55 ಏನೋ ಹೇಳಿದ್ರು. ಸೊ ಆರಾಮ್ ಒಂದು 35 ಕಿಲೋಮೀಟ್ರ್ ಮಾತ್ರ ಟ್ರಾವೆಲ್ ಮಾಡೋಣ. ನನಗೆ ಆ್ಯಕ್ಚುಲಿ ಹೊಸಕೋಟೆಯಲ್ಲಿ ಹೆಲ್ಪ್ ಮಾಡ್ತೀನಿ ಅಂತಂತ ಹೇಳೋರಲ್ಲ ಪ್ಲಾಂಟೇಶನ್ಗೆ, ಅವರು 29 ತನಕ ಬಿಸಿ ಇದೆ, ನೀವು ಮೇ ಬಿ 1ನೇ ತಾರೀಕು ಬಂದರೆ ಚೆನ್ನಾಗಿರುತ್ತೆ ಅಂತಂತ ಹೇಳಿದ್ರು. ಬಟ್ 2 ದಿನಕ್ಕೂ ಮುಂಚೆನೇ ನಾವು ಬಂದುಬಿಟ್ಟಿದ್ದೀವಿ. ನೋಡೋಣ, 1-2 ದಿನ ಎಲ್ಲಾದರೂ ಹೋಗಿ ರೆಸ್ಟ್ ಮಾಡೋ ಥರ ಆಗುತ್ತೆ. ಇಟ್ಸ್ ಓಕೆ. ನೋಡಿ ಸಿಟಿ ಹಿಂದ್ಗಡೆನೇ ಎಷ್ಟೊಂದು ದೊಡ್ಡ ಬಂಡೆಕಲ್ ಬೆಟ್ಟ ಇದೆ ನೋಡಿ. ಇಲ್ಲಿ ಟಿಫನ್ ಸೆಂಟ್ರ್ ಸಿಗ್ತಾಯಿಲ್ಲ ಯಾವುದು. ಸಿಟಿ ಬಸ್ ಸ್ಟ್ಯಾಂಡ್ ಇದು. ಮುಂದೆ ಹೋಗಿ ನೋಡೋಣ ಯಾವುದಾದ್ರೂ ಹೋಟೆಲ್ ಸಿಗುತ್ತಂತ. ಚಿಂತಾಮಣಿಯಿಂದ ಬಿಟ್ಟು ಇವಾಗ ಬೆಂಗಳೂರು ಹೈವೇದಲ್ಲಿ ಬಂದು ನಿಂತಿದ್ದೀನಿ. ಆ್ಯಕ್ಚುಲಿ ಇವಾಗ ಉಡುಪಿ ಉಪಹಾರದಲ್ಲಿ ಬಂದು ಟಿಫನ್ ಮಾಡಿದೆ. ಆ ಚೋಟಿದನ್ನೆಲ್ಲ ಭಾರಿ ಚೇಷ್ಟೆ ಅವನು. ನೋಡ್ಬೋದು ಹೊರಗಡೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಒಂದು ಕಡೆ ಜಾಕಿ ಬೇರೆ ಉಣಗುತ್ತಾ ನಿಂತವನೇ. ನೋಡೋಣ ಮುಂದೆ ಎಲ್ಲಾದರೂ ಕುಂತು ರೆಸ್ಟ್ ಮಾಡಿ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಟ್ರಾವೆಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದಿದೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾರಾದ್ರೂ ಇಟ್ಕೊಳ್ಳಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ನಮ್ಮ ಸೋಲೋ ಸೈಕ್ಲಿಂಗ್ ಡೇಸ್ ಇರ್ತಕ್ಕಂಥದ್ದು ಕೆಲವು ದಿನ ಅಷ್ಟೇ. ಕೆಲವೇ ದಿನ ಅನ್ನೋದಕ್ಕಿಂತ 10 ದಿನಕ್ಕೂ ಕಡಿಮೆ ಇದೆ. ಸೊ ಲವ್ ಆ್ಯಂಡ್ ಸಪೋರ್ಟ್ ಅನ್ನೋದನ್ನು ಇದೇ ರೀತಿ ಕೊಡ್ತಾಯಿರಿ. ಟ್ರಿಪ್ ಮುಗಿದ ಮೇಲೆ ಬೇರೆ ಪ್ಲ್ಯಾನ್ಸ್ ಇದೆ. ಸೊ ರೆಗ್ಯುಲರ್ಲಿ ವೀಡಿಯೋ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಅನ್ನೋದಿರಲಿ. ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಟ್ರಾವೆಲ್ ಮಾಡೋಣ. ಸ್ಕೋರ್ ಆ್ಯಕ್ಚುಲಿ ಇಲ್ಲಿ MRPL ಅಂತಂತ ಒಂದು ಬಂಕ್ ಇತ್ತು. ಸೊ ಇಷ್ಟೊತ್ತು ಇಲ್ಲೇ ರೆಸ್ಟ್ ಮಾಡಿಕೊಂಡು ಮತ್ತೆ ಇವಾಗ ಹೊರಟಿದ್ದೀನಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಹೆವಿ ಅಂದರೆ ಹೆವಿ, ಟ್ರಾವೆಲೇ ಮಾಡೋಕ್ಕಾಗ್ತಿಲ್ಲ. ರೋಡ್ಗೆ ತಾರ್ ಹಾಕ್ತಾ ಇದ್ದಾರೆ ಇಲ್ಲಿ. ಸೊ ಒನ್ ವೇಲ್ ಹೋಗಬೇಕು, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇದೆ. ಹಿಂದ್ಗಡೆ ನೋಡ್ಬೋದು ಸಿಕ್ಕಾಪಟ್ಟೆ ಗಾಡಿಗಳು. ಬಸ್ನವನು ಬೇಗ ಹೋಗ್ಬೇಕು ಅನ್ಕೊಳ್ತಾನೆ, ಬಟ್ ಮುಂದ್ಗಡೆ ಒಂದು ಲೋಡ್ ಗಾಡಿ ಹೋಗ್ತಾ ಇದೆ. ಬಟ್ ಅದನ್ನು ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾವು ಹಿಂದ್ಗಡೆಯಿಂದ ಆರ ನೋಡ್ಕೊಂಡೇ ಇರೋದು, ಸೌ ಅಂತ. ಅದರಲ್ಲೂ ಪ್ರೈವೇಟ್ ಬಸ್ ಡ್ರೈವರ್ಸು ಮತ್ತು ನಾನು ನೆನ್ನೆ ಹೇಳಿದ್ನಲ್ಲ ಕಾರ್ ಡ್ರೈವರ್ಸು, ಇವರೆಲ್ಲ ಸ್ವಲ್ಪ ಕೂಡ ಅಂಡರ್ಸ್ಟ್ಯಾಂಡೇ ಇರಲ್ಲ. ಏನೋ ಒಂದು 5 ನಿಮಿಷದಲ್ಲಿ ದೊಡ್ಡ ಮಟ್ಟದಲ್ಲಿ ಗಳಿಸೋ ಥರ ಅರ್ಜೆನ್ಸಿ ಪಡ್ತಿರ್ತಾರೆ. ಬಟ್ ನಾವು ಅವ್ರ ಅರ್ಜೆನ್ಸಿಗೋಸ್ಕರ ಇಲ್ಲಿ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ. ಫುಲ್ ನೋಡಿ ಎದ್ವಾ ಹಾಕ್ಬಿಟ್ಟವ್ರೆ. ಯಾವುದೋ ಮದುವೆ ಬಸ್ ಇದು ಆ್ಯಕ್ಚುಲಿ, ಅದಕ್ಕೆ ಅಷ್ಟೊಂದು ಅರ್ಜೆನ್ಸಿ. ಎಲ್ಲ ಕಲ್ಲೆಲ್ಲ ಹೊಡಿತಾ ಇದೆ ಜಾಕಿಗೆ, ಚಟಪಟ ಅಂತ ಸೌಂಡ್ ಕೇಳುತ್ತೆ ಅನ್ಕೊಳ್ತೀನಿ ನಿಮಗೆ. ಮಾಮು ಜೋಡಿ ಹೊಸಲ್ಲಿ ಅಂತ ಒಂದು ಪ್ಲೇಸಿಂದ ಮುಂದೆ ಹೊರಟಿದ್ದೀನಿ ಇವಾಗ. ಆ್ಯಕ್ಚುಲಿ ನಾನು ಇವಾಗ ಬರಬೇಕಾದ್ರೆ ಹಿಂದ್ಗಡೆ ಕೈವಾರ ಕ್ರಾಸ್ ಅಂತ ಒಂದು ಕ್ರಾಸ್ ಸಿಕ್ಕಿತ್ತು. ಆ ಕ್ರಾಸ್ ಬಿಟ್ಟು ನಾನು ಮುಂದ್ಗಡೆ ಬರಬೇಕಾದ್ರೆ ಒಬ್ಬ ಅಣ್ಣ ಸಿಕ್ಕಿ ಹೇಳಿದ್ರು, ಅಲ್ಲಿ ಹಿಂದ್ಗಡೆ ಒಂದು ಟೆಂಪಲ್ ಇತ್ತು, ಪ್ರಸಿದ್ಧಿ ಟೆಂಪಲ್ಲು, ನೀವು ಹೋಗಿ ಬರ್ಬೋದಾ ಅಂತ ಹೇಳಿದ್ರು. ಬಟ್ ನಾನು ಮುಂದ್ಗಡೆ ಬಂದುಬಿಟ್ಟಿದ್ದೆ, ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮುಂದ್ಗಡೆ ಬಂದುಬಿಟ್ಟಿದ್ದೆ. ಸೊ ಆಮೇಲೆ ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿದೆ, ಕೈವಾರ ತಾತ ಅವರ ಶ್ವೇತ ಇರ್ತಕ್ಕಂಥ ಒಂದು ಸ್ಥಳ ಅದು. ಬಟ್ ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡಿಕೊಂಡು. ಹಾಗೆ ನಮಗೆ ಸಮಯ ಅನ್ನೋದು ತುಂಬಾ ಕೊರತೆ ಇದೆ. ಸೊ ಹಾಗಾಗಿ ಬಂದುಬಿಟ್ಟೆ ನಾನು. ಮತ್ತು ಇನ್ನೊಂದು ಬರಬೇಕಾದ್ರೆ ಮತ್ತೆ ಜಾಕಿ ಕೈ ಕೊಟ್ಟಿದ್ದ, ಪಂಚರ್ ಆಗಿಬಿಟ್ಟಿದ್ದ. ಸೊ ಮೈಲ್ಡ್ ಪಂಚರು ಹೋಗಿ ಹಾಕ್ಸ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀನಿ. ಬೆಂಗಳೂರು ಹೈವೇ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಇಲ್ಲಿಂದ ಬೆಂಗಳೂರಿಗೆ ಒಂದು 60 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬಟ್ ಅಷ್ಟೊಂದೇನು ಡೆವಲಪ್ ಇಲ್ಲ ನೋಡಿ ಈ ಕಡೆ.
ಬಟ್ ಏನು ವಿಲೇಜು ಇಲ್ಲ ಅಂತಂದರೆ ಕ್ರಾಸ್ ಝೋನ್ ಇರ್ತದಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ಶಾಪ್ಸ್ ಅನ್ನೋದನ್ನು ಓಪನ್ ಮಾಡ್ಕೊಂಡವ್ರೆ. ಅದರಲ್ಲೂ ಹೋಟೆಲ್ಸು ಮತ್ತು ಟೀ ಸ್ಟಾಲ್ಸು ಸಿಕ್ಕಾಪಟ್ಟೆ ಹೆವಿ ಇದೆ. ಏನು ರೀಸನ್ ಅಂತಂದರೆ ವೆಹಿಕಲ್ ಓಡಾಟ ಅನ್ನೋದು ಜಾಸ್ತಿ ಇರುತ್ತೆ. ಏನೋ ಲೋಡು ಅದು ಬಿಟ್ಟರೆ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು, ಆಂಧ್ರ ಈ ಕಡೆ ಪ್ಯಾಸೆಂಜರ್ಸು ಸಿಕ್ಕಾಪಟ್ಟೆ ಇರೋದ್ರಿಂದ ಹೋಟೆಲ್ಸ್ ಅನ್ನೋದನ್ನು ಹೆವಿ ಸಿಕ್ಕಾಪಟ್ಟೆ ಓಪನ್ ಮಾಡ್ಕೊಬಿಟ್ಟವ್ರೆ. ನೋಡಿ ಆಪೋಸಿಟ್ ಕೂಡ ಒಂದು ಹೋಟೆಲ್ ಇದೆ. ಸೊ ನಾವು ಹೈವೇಲಿ ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೇ ಪ್ಲೇಸ್ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಮೇಯ್ನ್ಲಿ ನಾನು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಒಂದು ಪ್ಲೇಸನ್ನು ಸೆಲೆಕ್ಷನ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸುವಂಥ ಕೆಲಸಗಳನ್ನ ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಬೇಕಿತ್ತು ನಾನು. ಬಟ್ ಸ್ಟಾರ್ಟಿಂಗಲ್ಲೇ ಮಾಡಲಿಲ್ಲ. ನನ್ನ ಕಾನ್ಸೆಪ್ಟ್ ಏನಿದೆ ಅಂತ ನಿಮಗೆ ಗೊತ್ತಿತ್ತಲ್ವಾ. ಸೊ ಹಾಗಾಗಿ ತುಂಬ ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ ಫೈನಲಿ ಇವಾಗ ಏನೋ ಒಂದು ಮೆಮೊರಿಗೋಸ್ಕರ ಎಲ್ಲ ವೀಡಿಯೋನು ಮಾಡ್ಕೊತಾರ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ, ನಾವು ಒಂದು ವಿಷಯನ ಉದ್ದೇಶಪೂರ್ವಕವಾಗಿ ಮಾಡ್ತೀವಿ ಅಂತಂದರೆ ಅದು ಬೇಗ ರೀಚೇ ಆಗಲ್ಲ. ಏನೋ ಒಂದು ಸುಮ್ಮನೆ ಮಾಡಬೇಕು ಅಂತಂತ ಮಾಡಿದಾಗ ಅದು ಬೇಗ ರೀಚ್ ಅನ್ನೋದನ್ನು ಕೊಡುತ್ತೆ. ಎಕ್ಸಾಂಪಲ್ ನಮಗೆ ರಾಹುಲ್ ಇದಾರಲ್ಲ, ಬೆಳ್ಳುಳ್ಳಿ ಕಬಾಬ್, ಏನಿಲ್ಲ ಏನಿಲ್ಲ, ಆ ರಾಹುಲ್ನ ಕತೆನೇ ಬೆಸ್ಟ್ ಎಕ್ಸಾಂಪಲು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಪಬ್ಲಿಕ್ಸು ಅದಕ್ಕೆ ಅಲ್ವಾ ಬೇಗ ಅಡಿಕ್ಟ್ ಆಗೋದು. ಎನಿವೆ ಇನ್ನೊಂದು ಸೀಸನ್ ಇದೆ, ಅದನ್ನು ಮುಗಿಸಿ ನೆಕ್ಸ್ಟು ಫುಲ್ ಆ್ಯಂಡ್ ಫುಲ್ಲು ಮೀಡಿಯಾದಲ್ಲೇ, ಅಂದರೆ ನನ್ನ ಇಂಟ್ರೆಸ್ಟ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಬೇಕು. ನನ್ನ ಇಂಟ್ರೆಸ್ಟ್ ಕಡೆ ಫೋಕಸ್ ಮಾಡಬೇಕು ಅಂದ್ರೂ ಸಾವಿರಾರು ಪ್ರಾಬ್ಲಮ್ಸ್ ಇದೆ, ಮನಿ ಪ್ರಾಬ್ಲಮ್ಸು. ಹಾಗೆ ಒಂದೊಳ್ಳೆ ಟೀಮ್ ಇಲ್ಲ. ಒಂದೊಳ್ಳೆ ಟೀಮ್ ಸಿಕ್ಕಿತ್ತು ಅಂತಂದರೆ ಖಂಡಿತ ನಾನು ಯಾವಾಗಲೂ ಏನೋ ಒಂದು ಅಚೀವ್ ಮಾಡಬೇಕಿತ್ತು. ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಏನೆಲ್ಲ ಪ್ರಯತ್ನ ಪಟ್ಟಿದ್ದೆ, ಆ ಪ್ರಯತ್ನ ಯಾವುದೆಲ್ಲ ಫೇಲ್ ಆಗಿದೆ, ಏನು ರೀಸನಿಂದ ಫೇಲ್ ಆಯಿತು ಅಂತಂತ ಪ್ರತಿಯೊಂದನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸೋಂಥ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಫ್ಯೂಚರಲ್ಲಿ ಮಾಡಬೇಕು. ನೋಡಿ ನಾನು ಹೇಳಿದ್ನಲ್ಲ, ರೋಡ್ ಸೈಡಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿರ್ತವೆ ಅಂತಂತ. ಪರವಾಗಿಲ್ಲ, ಟೆಡಿ ಬಿಯರು, ಪಿಲ್ಲೋ, ಬೆಡ್ಶೀಟ್ ಇದನ್ನೆಲ್ಲ ಇಟ್ಟವ್ರೆ. ಮ್ಯಾಕ್ಸಿಮಮ್ ಕಾರಲ್ಲಿ ರಿಚ್ ರಾಯಲಾಗಿ ಬರ್ತಕ್ಕಂಥವ್ರೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅದನ್ನು ಸಹ ನಾನು ನೋಡಿದ್ದೀನಿ. ಕಂಟಿನ್ಯೂಸ್ಲಿ ಒಂದು 2 ನಿಮಿಷ 3 ನಿಮಿಷ ಮಾತಾಡಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ. ಈ ಸ್ಟೇಜಲ್ಲಿ ಭಾಷಣ ಮಾಡೋರೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಜಕ್ಕೂ ಗ್ರೇಟ್ ಅವರು. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಹೋಟೆಲ್ಸ್ ಇರ್ತವೆ ಅಂತಂತ. ಇಲ್ಲೊಂದು ಹೋಟೆಲ್ಲ, ಮತ್ತು ಇಲ್ಲಿ ಬರಬೇಕಾದ್ರೆ ಉಡುಪಿ ವೈಭವ್ ಗ್ರ್ಯಾಂಡ್ ಅಂತ ಒಂದಿದೆಯಾ, ಅದ್ರ ಹಿಂದ್ಗಡೆ ಒಂದಿದೆಯಾ, ಅದ್ರ ಮುಂದ್ಗಡೆ ಒಂದಿದೆಯಾ, ಸಾರಿ ಅದು ಚಿಕನ್ ಸೆಂಟರ್, ಅದು ಅದ್ರ ಮುಂದ್ಗಡೆ ಇದೆ ನೋಡಿ ಲಕ್ಷ್ಮೀ ಧಾಬಾ ಅಂತಂತ, ಅದೊಂದ. ಮತ್ತು ಈ ಕಡೆ ಇದೆಲ್ಲ ಏನೋ ಮಾರೋ ಸ್ಕಲ್ಪ್ಚರ್ಗಳು ಇದೆಲ್ಲ ನೋಡಿ. ಈ ಕಡೆ ಒಂದು ಟೀ ಅಂಗಡಿ ನಾನು ಹೇಳಿದ್ನಲ್ಲ, ಅದೊಂದಿದೆಯಾ. ಕಂಟಿನ್ಯೂಸ್ಲಿ ನಾವು ಸೇಮ್ ಇದೇ ರೀತಿ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಬೋದು. ಮಧ್ಯೆ ಬಿಟ್ಬಿಡ್ತಿದ್ದೆ ಇವಾಗ ನಾನು, ಎಲ್ಲ ಹೋಗ್ತಾರಲ್ಲ ಸೆಂಟ್ರಲ್ಲೇ ಅಂತಂತ. ಸೊ ಇದರಿಂದ ಮುಂದ್ಗಡೆ ಹೋದ್ರೂ ಮುಂದ್ಗಡೆನೂ ಅಷ್ಟೊಂದು ಹೋಟೆಲ್ಸ್ ಇರ್ತವೆ ನೋಡಿ. ಅಂದರೆ ಕ್ರಾಸು, ಟೋಲು ಮತ್ತು ಹಾಗೆ ವಿಲೇಜ್ ಸೆಕ್ಷನ್ನು ನೋಡಿ. ಇದೆಲ್ಲ ರೋಡ್ ಸೈಡು ಹೂವು, ಹಣ್ಣು, ತರಕಾರಿ ಮಾರಾಡ್ತಕ್ಕಂಥ ಸ್ಥಳ. ಹೆರಿಟೇಜ್ ಫ್ಯಾಮಿಲಿ ರೆಸ್ಟೋರೆಂಟ್ 3 ಕಿಲೋಮೀಟ್ರ್ ಇದೆ. ಇದ್ಯಾವುದೋ ಟೆಂಪಲ್ ಸಹ ಇದೆ ನೋಡಿ ಇಲ್ಲಿ. ಅದಲ್ಲದೆ ಇಲ್ಲಿ ವೆಜಿಟೇಬಲ್ಸು, ಅದು ಸೊಪ್ಪಂತೂ ಹೆಚ್ಚೆತ್ತಿನ ರೀತಿಯಲ್ಲಿ ಮಾರಾಟ ಮಾಡ್ತಾರೆ ಈ ಕಡೆ. ಇಲ್ಲ ನೋಡಿ ಒಂದೇ ಪ್ಲೇಸಲ್ಲಿ ಎಷ್ಟು ಹೋಟೆಲ್ ಇರ್ತವೆ ಅಂತಂತ. ನಂದಿ ಗ್ರ್ಯಾಂಡ್ ಅಂತ ಒಂದಿದೆಯಾ ನೋಡಿ. ಇದು ದಾರಿ ಉದ್ದಕ್ಕೂ ಬರೀ ಹೋಟೆಲ್ಸು, ಬೇಕ್ರಿ, ಟೀ, ಕಾಫಿ ಇದೇ ಇರ್ತವೆ. ಆ್ಯಕ್ಚುಲಿ ನಾವು ಹೋಗಿ ಒಂದು ಟೀ ಕುಡಿದು ಮುಂದೆ ಹೋಗೋಣ. ಗಾಡಿಗಳು ಕೊಡ್ತೇವೆ. ನಾನು ಟೀ ಕುಡಿದು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಟೀ ಕುಡಿಯೋಣಂತ ಬೇಕ್ರಿ ಹತ್ರ ಹೋದೆ ಅಲ್ವಾ. ಸೊ ಅಲ್ಲಿ ಹೋಗಿ ಒಂದು 1/2 hour ರೆಸ್ಟ್ ಮಾಡಿದೆ. ಮತ್ತು ಅಲ್ಲೊಂದು ಚೋಟು ಹುಡುಗ ಆಟ ಆಡ್ತಿದ್ದ. ಅವನೇನು ಚಾಕ್ಲೇಟ್ನ ಕಡಿದು ತಿಂತಾ ಇದ್ದ. ಅವನ ಜೊತೆ ಮಾತಾಡ್ಕೊಂಡು ಹಾಗೆ ಒಂದು 1/2 hour ಅಲ್ಲೇ ಟೈಮ್ ಸ್ಪೆಂಡ್ ಮಾಡಾಯಿತು. ಮತ್ತು ಇನ್ನೊಂದು, ನಾವು ಹೈವೇಯಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕಂಟೆಂಟ್ ಅನ್ನೋದೇ ಸಿಗ್ತಾ ಇಲ್ಲ.
ಈ ಉತ್ತರ ಕರ್ನಾಟಕ ಮತ್ತು ಹಾಗೆ ಮಂಗಳೂರು ಕಡೆ ಎಲ್ಲ ಅಂದರೆ ನಮ್ಮ ಮಲೆನಾಡು ಪ್ರದೇಶ ಏನಿದೆಯಲ್ಲ ಆ ಕಡೆ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಯಾರಾದರೂ ಒಬ್ರಿಬ್ಬರಾದರೂ ರೆಸ್ಪಾನ್ಸ್ ಮಾಡ್ತಿದ್ರು. ಬಟ್ ಈ ಕಡೆ ಸಿಕ್ಕಾಪಟ್ಟೆ ತೀರಾ ಅಂದರೆ ತೀರಾ ಕಡಿಮೆ ರೆಸ್ಪಾನ್ಸ್ ಮಾಡೋರು. ಹಾಗಾಗಿ ನಾವು ವಾಂಟೆಡಾಗಿ ಹೋಗಿ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ, ಅದು ಬೇರೆ ರೀತಿ ಆಗ್ಬಿಡುತ್ತೆ. ಸೊ ರೆಸ್ಟ್ ಮಾಡೋದ ಜಾಗದಲ್ಲಿ ಒಂದು ಹಾಫ್ ಆನ್ ಅವರ್ ಫೋನ್ ನೋಡಿದ್ವಾ, ಮತ್ತೆ ಸೈಕ್ಲಿಂಗ್ ಮಾಡಿದ್ವಾ, ಮತ್ತೆ ರೆಸ್ಟ್ ಮಾಡಿದ್ವಾ, ಈ ರೀತಿ ಹೋಗ್ತಾ ಇದೆ. ಡೇ ಬೈ ಡೇ ಹಿಂಗೇನೆ ಹೋಗ್ತಾ ಇದೆ ಇವಾಗ. ಬಟ್ ಇವಾಗ 6:45 ಆಗ್ಬಿಟ್ಟಿದೆ. ನೋಡೋಣ, ಎಚ್ ಕ್ರಾಸ್ ಹೋದ ತಕ್ಷಣ ಅಲ್ಲಿ ಏನಾದರೂ ಬಂಕೋ ಇಲ್ಲ ಟೆಂಪಲ್ ಇದ್ದರೆ ಇವತ್ತು ಇಲ್ಲೇ ಸ್ಟೇ ಮಾಡಿ ನಾಳೆ ಆರಾಮ್ಲಿ ಮೆಲ್ಲನೆ ಹೋಗಿ ನಾವು ಹೊಸಕೋಟೆ ಅನ್ನೋದನ್ನು ರೀಚ್ ಆಗ್ಬೋದು. ಎಚ್ ಕ್ರಾಸಿಂದ ಹೊಸಕೋಟೆಗೆ ಒಂದು 20-27 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ. ಬಟ್ ಇವತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅದರಲ್ಲೂ ನನಗಂತೂ ಮೇಯ್ನ್ ರೋಡಲ್ಲಿ ಟೆಂಟ್ ಹಾಕ್ಲಿಕ್ಕೋ, ಮೇಯ್ನ್ ರೋಡಲ್ಲಿ ಮೀನ್ಸ್ ಬಂಕ್ ಬಿಟ್ಟು ಬೇರೆ ಮೇಯ್ನ್ ಸ್ಥಳಗಳಲ್ಲಿ ಟೆಂಪಲೇ ಇದ್ರೂ ಸರಿ ಇಲ್ಲ ಸ್ಕೂಲ್ ಗ್ರೌಂಡೇ ಇದ್ರೂ ಸರಿ ಟೆಂಟ್ ಪಿಚ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಸಾಕಷ್ಟು ಕೆಟ್ಟ ಅನುಭವಗಳಾಗಿದೆ. ಅದರಿಂದ ಕೆಲವೊಂದು ಸಲ ನಾನು ನಿದ್ರೆನೂ ಕೂಡ ಮಾಡ್ದೇ ಟ್ರಾವೆಲ್ ಮಾಡಿರೋ ಎಷ್ಟೋ ದಿನಗಳಿವೆ. ಏನು ರೀಸನ್ ಅಂದರೆ ನಂಬೋಕ್ಕಾಗ್ತಿಲ್ಲ. ಇಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಎಲ್ರೂ ಹೇಳ್ತಿಲ್ಲ, ಒಂದು 2% 3% ಪೀಪಲು ತೀರಾ ಅಂದರೆ ತೀರಾ ಮೋಸ ಇದ್ದಾರೆ. ಹಾಗಾಗಿ ನನ್ನ ಪ್ಲ್ಯಾನ್ಸ್ ಅನ್ನೋದು ಪ್ಲೇಸ್ ಡಿಪೆಂಡ್. ನೋಡೋಣ ಏನಾಗುತ್ತೆ ಅಂತಂತ. ಎಚ್ ಕ್ರಾಸ್ ಬಂದು ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ಸಿಟಿ ಬಿಟ್ಟು ಹಿಂದ್ಗಡೆ ಬಂದುಬಿಟ್ಟಿದ್ದೀನಿ ನೋಡಿ. ಹಿಂದ್ಗಡೆ ಹೋಗಿ ಒಂದು ಕಲ್ಯಾಣ ಮಂಟಪದಲ್ಲಿ ಸ್ಟೇ ಕೇಳಿದೆ, ಹೊರಗಡೆ ಟೆಂಟ್ ಹಾಕೊಳ್ತೀನಿ ಅಂತಂತ. ಅವರು ಒಂದು 1/4 ಗಂಟೆ ಟೈಮ್ ವೆಯ್ಟ್ ಮಾಡಿಸಿ ಆಮೇಲೆ ಓನರಿಗೆ ಫೋನ್ ಮಾಡಿದ್ರು. ಓನರು ಪೊಲೀಸಲ್ಲಿ ರೌಂಡ್ ಇರ್ತಾರೆ, ಸೊ ಸ್ಟೇ ಮಾಡ್ಲಿಕ್ಕೆ ಬಿಡೋಕ್ಕಾಗಲ್ಲ ಸಾರಿ ಅಂತಂತ ಹೇಳಿದ್ರು. ಅಂದರೆ ನನಗೆ ಹೇಳಿಲ್ಲ, ಆ ಮ್ಯಾನೇಜರ್ ಯಾರಿದ್ದಾರಲ್ಲ ಅವ್ರ ಹತ್ರ ಹೇಳಿ ಕಳಿಸಿದ್ರು. ಸರಿ ಓಕೆ ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತೆ ಮುಂದ್ಗಡೆ ಯಾವುದೋ ಬಂಕ್ ಇದೆ ಅಂತಂತ ಹೇಳಿದ್ರು. ಬಂಕಿನ ಕಡೆಗೆ ಪ್ರಯಾಣ ಅನ್ನೋದನ್ನು ಮುಂದುವರಿಸ್ತಾ ಇದ್ದೀನಿ. ಪರವಾಗಿಲ್ಲ. ಎಚ್ ಕ್ರಾಸ್ ಅಂದರೆ ನಾನು ಜಸ್ಟ್ ನಾರ್ಮಲ್ ಕ್ರಾಸ್ ಇರ್ತಾವಲ್ಲ, 4 ರೋಡ್ ಡಿವೈಡ್ ಆಗುತ್ತಲ್ಲ, ಅದು ಅಂದ್ಕೊಬಿಟ್ಟಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಇದು ದೊಡ್ಡ ಮಟ್ಟಿಗೆ ಸಿಟಿನೇ, ಒಳ್ಳೆ ಸಿಟಿ ಥರನೇ ಇದೆ. ಬಟ್ ಏನು ಸ್ಟೇ ಮಾಡಲಿಕ್ಕೆ ಒಂದು ಸ್ಥಳ ಕೂಡ ಸಿಗ್ತಾ ಇಲ್ಲ. ಊಟ ಮಾಡದೆ ಟೈಮ್ಗೆ ಸಿಕ್ಕಾಪಟ್ಟೆ ಖರಾಬ್ ಆಗಿಬಿಟ್ಟಿದೆ. ನಂದಗುಡಿ, ಹೊಸಕೋಟೆ 23, ಬೆಂಗಳೂರು 53. ನೋಡೋಣ ಯಾವ್ದು ಸಿಗುತ್ತೆ ಇವತ್ತು ಪ್ಲೇಸು ನಮಗೆ ಗೊತ್ತಿಲ್ಲ. ಆದರೆ ಹೊಸಕೋಟೆಗೆ ಹೋಗ್ಬಿಡೋಣ ಅಂದ್ಕೊಳ್ತೀನಪ್ಪ. ಸಂಜೆ ಟೈಮಲ್ಲಿ ಟ್ರಾವೆಲ್ ಮಾಡಿ ಇವಾಗ ನೈಟಲ್ಲಿ ರೈಡ್ ಮಾಡಲಿಕ್ಕೆ ಒಂಥರ ಕ್ರೇಜ್ ಆಗಿಬಿಟ್ಟಿದೆ. ಇವಾಗ ನಾವು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡ್ಬೋದು, ಬಟ್ 24 ಅವರ್ಸು ಗಾಡಿ ರನ್ನಿಂಗ್ ಇರ್ತಾವಲ್ಲ. ಈ ಕಡೆ ಅಂತೂ ರ್ಯಾಶ್ ಡ್ರೈವಿಂಗ್ ಇದೆ ಸ್ವಲ್ಪ, ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿದೆ. ನೋಡೋಣ, ಇವತ್ತು ಪೆಟ್ರೋಲ್ ಬಂಕೆ ಮ್ಯಾಕ್ಸಿಮಮ್, ಬೇರೆ ಆಪ್ಷನ್ನೇ ಇಲ್ಲ. ಯಾರೋ ಪ್ಲಾಸ್ಟಿಕ್ಕಿಗೆ ಬೆಂಕಿ ಹಾಕ್ಬಿಟ್ಟವ್ರೆ, ಸ್ಮೆಲ್ಲು ಸಿಕ್ಕಾಪಟ್ಟೆ. ಎಚ್ ಕ್ರಾಸ್ ಬಿಟ್ಟು ಲಕ್ಷ್ಮೀಪುರ ಒಂದು ಪ್ಲೇಸಿಗೆ ಬಂದಿದ್ದೀವಿ ಇವಾಗ. ಅಲ್ಲಿ ಕಾಣ್ತಾ ಇದೆ ನೋಡಿ ಬಂಕು, ಸೊ ಅದೇ ಬಂಕಲ್ಲಿ ಹೋಗಿ ಕೇಳಿ ನೋಡೋಣ ಇರಿ. ಬೇರೆ ಯಾವುದೋ ಟೆಂಪಲ್ ಇದೆ, ಗೇಟ್ ಕ್ಲೋಸ್. ಒಂದು ಊರಲ್ಲಿ ದಿಲಿ ಒಬ್ಬ ಇದ್ದನು. ಗುರುವೆ ಹಾಂ, ರೈಟ್ ರನ್ನಿಂಗ್ ಇರುತ್ತಾನ ಬಂಕು ಇರುತ್ತಾ? ಟೆಂಟಾಗಿ ಉಳ್ಕೊಬೋದಾ? ಇದೆ ಟೆಂಟಾಗಿ ಸ್ಟೇ ಮಾಡ್ಕೋಬೋದಾ? ಸ್ಟೇ ಮಾಡೋಕ್ಕೆ ಬಿಡಲ್ಲ, ಮ್ಯಾನೇಜರ್ ಇಲ್ವಾ? ಇಲ್ಲಣ್ಣ, ಬಂದರೆ ನಾನು ಹೇಳ್ಕೊಳ್ತೀನಿ. ಅವನವರು ಕೇಳೋಕ್ಕಾಗತ್ತಾ, ಮಾತಾಡೋಕ್ಕಾಗತ್ತಾ ಅತ್ತ ಹೋಗಿದ್ದೀರಾ? ಸರಿ ಓಕೆ ನೋಡಿ, ಇಲ್ಲೂ ಇಲ್ಲ ಅಂತಂತ ಹೇಳಿದ್ರು. ನೋಡೋಣ ಮುಂದೆ ಯಾವುದಾದ್ರೂ ಟೆಂಪಲ್ ಏನಾದ್ರು ಇದೆಯಾ? ಟೆಂಪಲ್ ದೇವಸ್ಥಾನ ಹಿಂದೆ ಅಲ್ಲಿ ನೋಡ್ಕೊಬಂದೇನ, ಅಲ್ಲೂ ಚೆನ್ನಾಗಿಲ್ಲ.
ಅಲ್ಲಿ ಗೇಟೆಲ್ಲ ಹಾಕ್ಬಿಟ್ಟಿದ್ರು. ಹಾಂ ಓಕೆನಾ, ಹೇಳಿ ಅಣ್ಣ. ನಂದಗುಡಿಲಿ ಓಕೆನಾ. ಹಾಂ ಸರಿ ನಂದಗುಡಿಗೆ ಹೋಗ್ಬೇಕು ಇವತ್ತು. ಓಕೆ ಹೋಗ್ಬಿಡೋಣ. ಎನಿವೇಸ್ ನಾನು ಸ್ಟೇ ಹುಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿರಿ. ನೋಡಿ ನಾವು ಮಾಡ್ತಕ್ಕಂಥ ಕೆಲಸ ಕರೆಕ್ಟಾಗಿ ನಮಗೆ ಕೈ ಅನ್ನೋದನ್ನೇ ಹಿಡಿತಾ ಇಲ್ಲ. ಕಿರ್ಸ್ಕೊಂಡು ಹೋಗ್ತಾರೆ ನೋಡ್ಕೊಳ್ಳಿ ಇವಾಗ. ಉಯ್ ನೈಟ್ ಟೈಮಲ್ಲಿ ಕ್ವಾಟ್ಲೆ ಇವ್ರದ್ದು ಒಳ್ಳೆ ಎಣ್ಣೆ ಹೊಡೆದ್ಬಿಟ್ಟಿರ್ತಾರೆ. ಬರ್ಬೇಕಾದ್ರೆ ಹುಯ್ಯ ಹುಯ್ಯ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯೋ ಅಯ್ಯೋ, ನೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸ್ಕ್ವಾಡ್. ಬಟ್ ಇದ್ರೂ ಕೆಲವೊಂದು ಸಲ ಏನಕ್ಕೋ ಟ್ರಾವೆಲ್ ಮಾಡೋದು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಇವಾಗ ನೋಡಿ, ಇವತ್ತೆಲ್ಲ ನಾನು ಒಂದು 4ರಿಂದ 5 ಪ್ಲೇಸಲ್ಲಿ ಸ್ಟೇ ಅನ್ನೋದನ್ನು ಕೇಳಿದೆ. ಬಟ್ 5 ಪ್ಲೇಸಲ್ಲೂ ಸ್ಟೇ ಅನ್ನೋದನ್ನೇ ಕೊಡ್ತಾ ಇಲ್ಲ. ಏನು ಮಾಡೋದು ಹೋಗಿತ್ತಾಗೆ. ಬಂಕು, ವಿಶಾಲವಾದ ಬಂಕು, ಅಂದರೆ ವಿಶಾಲವಾದ ಹೃದಯ ಅಂತಾರಲ್ಲ ಹಂಗೆ ವಿಶಾಲವಾದ ಬಂಕು. ಅಲ್ಲೇ ನಮಗೆ ಸ್ಟೇ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಓಕೆ ಸ್ಕೋಡ್, ನಾನು ಮುಂದೆ ಹೋಗಿ ಸಿಗ್ತೀನಿ ನಿಮಗೆ. ಈ ಪ್ಲೇಸ್ ಎಷ್ಟು ಏನಂತ ಕರಪ್ನಳ್ಳಿ ಸ್ಕೋಡ್. ಫೈನಲಿ ಕರಪ್ನಳ್ಳಿ ಅಂತಂದು ಒಂದು ಪ್ಲೇಸಿಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಇದೇ ಬಂಕಲ್ಲಿ ಸ್ಟೇ ಮಾಡಬೇಕು. ಊಟಕ್ಕೆ ಹೋಟ್ಲ್ ಮುಂದ್ಗಡೆ ಇದೆ ಅಂತಂತ ಹೇಳಿದ್ರು, ಬಟ್ ಅಲ್ಲಿ ಚೆನ್ನಾಗಿಲ್ಲ, ಕಾಸ್ಟ್ಲಿ ಇದೆ ಅಂತಂತ ಹೇಳಿದ್ರು. ನೋಡೋಣ, ಏನಾದರೂ ಪ್ಲ್ಯಾನ್ ಮಾಡೋಕ್ಕಾದ್ರೆ ಮಾಡ್ಕೋಬೇಕು. ಇನ್ವೆಸ್ಟ್ ಕೊಡಿ. ಇವತ್ತಿನ ಲಾಗ್ ವಿಡಿಯೋ ನೀವೇ ನೋಡಿರ್ತೀರ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ. ನಾನೇನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ. ಜೈ ಕರ್ನಾಟಕ. ಮತ್ತೆ